Next 4.2. A long straight wire carries a current of 35 ampere. What is the magnitude of the field B at a point 20 centimeter from the wire? ಅಂದರೆ ಇದು ಯಾವ ಥರ ಬರ್ತೈತೆ ಅಂದರೆ ಸೇಮ್ ಬಯರ್ಡ್ ಸಾವರ್ಟ್ಸ್ ಲಾ ಥರ. ಹೌದಾ? ಲಾಂಗ್ ಸ್ಟ್ರೇಟ್ ವೈರ್. ಹೌದಾ? ಇದು ಕರೆಂಟ್ ಎಷ್ಟೈತೆ ರೀ ಲಾಂಗ್ ಸ್ಟ್ರೇಟ್ ವೈರ್ನಲ್ಲಿ ಅಂತಂದರೆ 35 ಆಂಪಿಯರ್ ಕರೆಂಟ್ ಐತಿ. ನೆಕ್ಸ್ಟ್, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇದು ವ್ಯಾಲ್ಯೂ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರ್ತೈತೆ ಅಂದರೆ ಫ್ರಮ್ ದ ವೈರ್ 20 ಸೆಂಟಿಮೀಟರ್ ಅಂದರೆ 20 ಸೆಂಟಿಮೀಟರ್ ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತೆ. ಇದನ್ನ ಹೆಂಗೆ ಕಂಡುಹಿಡ್ಬೇಕಂದ್ರೆ ಬಿ ಈಸ್ ಈಕ್ವಲ್ಸ್ ಟು μ0I ಡಿವೈಡೆಡ್ ಬೈ 2πx ಅಂದರೆ ಡಿಸ್ಟೆನ್ಸ್. ಇದು ಇದ್ರನ್ನ ಏನಂತೇಳಿ ತೊಗೊಂತೀವಿ ಅಂದರೆ ಆರ್ ಈಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಇದನ್ನ ಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 20/100 ಅಂತೇಳಿ ಮಾಡ್ತೀವಿ ನಾವು. ಹೌದಾ? 20/100 ಮೀಟರ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ ಫಾರ್ಮುಲಕ್ಕೆ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ಕೋಬೇಕು. ಹೌದಾ? ವ್ಯಾಲ್ಯೂಸ್ ಏನೇನು ಅಪ್ಲೈ ಮಾಡ್ತೀವಿ ನಾವು ಅಂದರೆ ನೆಕ್ಸ್ಟ್ ನೋಡ್ರಿ, μ0 ಅಂದರೆ 4π × 10⁻⁻⁷ ಇಂಟು ಕರೆಂಟ್ ಅಂದರೆ ಎಷ್ಟೈತ್ರಿ 35 ಆಂಪಿಯರ್ ಅದ ಡಿವೈಡೆಡ್ ಬೈ ನೆಕ್ಸ್ಟ್ 2π ಇಂಟು ಎಕ್ಸ್ ಅಂದರೆ ಎಷ್ಟು ಕೊಟ್ಟಾರ 20 ಡಿವೈಡೆಡ್ ಬೈ 100 ಎಕ್ಸ್ ಅಥವಾ ಆರ್ 20/100. ಪೈ ಕ್ಯಾನ್ಸಲ್, 2 1s 2 2s 4, 0 0 ಕ್ಯಾನ್ಸಲ್, 2 2 ಕ್ಯಾನ್ಸಲ್. ರಿಮೈನಿಂಗ್ ಏನು ಉಳಿತಿಲ್ಲ ಅಂದರೆ 10⁻⁷ ಇಂಟು 35 ಡಿವೈಡೆಡ್ ಬೈ ಇಲ್ಲಿ ಏನು ಕ್ಯಾನ್ಸಲ್ ಆದಮೇಲೆ ಏನು ಉಳಿದಿರ್ತದೆ 1 ಡಿವೈಡೆಡ್ ಬೈ 10 ಉಳಿತೈತೆ. ಈ 10 ಏನಾಗ್ತದೆ ಅಂದರೆ 35 ಮಲ್ಟಿಪ್ಲೈಡ್ ಆಗ್ತೈತೆ. 10⁻⁷ ಇಂಟು 35 ಇಂಟು 10⁻1. ಹೌದಾ? ಈಗ ಎಷ್ಟು ಉಳಿತಿದ್ರೆ ಇಲ್ಲಿ 35 ಇಂಟು 10⁻⁻⁶ ಟೆಸ್ಲಾ. ಹೌದಾ? ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್.